ತೇರೆ ಇಶ್ಕ್ ಮೇ ಅಂದ್ರೆ ನಿನ್ನ ಪ್ರೀತಿಯಲ್ಲಿ ಅನ್ನೋ ಅರ್ಥ ಬರುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಲವ್ ಸ್ಟೋರಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ನಿನ್ನೆ ಮಧ್ಯರಾತ್ರಿ ಸ್ವಲ್ಪ ಹೊತ್ತು ನೋಡೋಣ ಅಂತ ಈ ಸಿನಿಮಾನ ಶುರು ಮಾಡಿದೆ. ಬಟ್ ಒಂದ್ ಸ್ಟಾರ್ಟ್ ಮಾಡಿದ್ಮೇಲೆ ಬಿಂಜ್ ವಾಚ್ ಮಾಡ್ಬಿಟ್ಟೆ. ಅಷ್ಟು ಚೆನ್ನಾಗ್ ಅನಿಸ್ತು ಈ ಮೂವಿ ನನ್ಗೆ. ಯೂಶುವಲಿ ಇತ್ತೀಚೆಗೆ ಬರ್ತಿರುವಂತ ಲವ್ ಸ್ಟೋರಿ ಸಿನಿಮಾಗಳು ನನಗೆ ಅಷ್ಟಕ್ಕಷ್ಟೇ. ಅಪರೂಪಕ್ಕೆ ಈ ತರ ಡಿಫರೆಂಟ್ ಆಗಿರುವಂತ ಸಿನಿಮಾಗಳು ಬರ್ತಿರ್ತವೆ. ರಾಂಜಾನ ಸಿನಿಮಾದ ನಂತರ ಆನಂದ್ ಎಲ್ ರಾಯ್ ಹಾಗೂ ಧನುಷ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತ ಎರಡನೇ ಸಿನಿಮಾ ಇದು. ಈ ಸಿನಿಮಾ ಅದರ ಸ್ಪಿರಿಚುವಲ್ ಸೀಕ್ವೆಲ್ ಕೂಡ ಆಗಿರುತ್ತೆ. ಯೂಶುವಲಿ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಒನ್ ಸೈಡ್ ಲವ್ ಸಿನಿಮಾಗಳು ತೀರಾ ಕಡಿಮೆ. ಅಪರೂಪಕ್ಕೆ 96 ನಂತ ಸಿನಿಮಾಗಳು ಆಗಾಗ ಬರ್ತಿರ್ತವೆ. ಈ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರುತ್ತೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಶಂಕರ್ ಒಬ್ಬ ಕೋಪಿಷ್ಟ. ಈತ ಒಂದು ಕಾಲೇಜಿನ ಸ್ಟೂಡೆಂಟ್ಸ್ ಯೂನಿಯನ್ ಲೀಡರ್ ಕೂಡ. ಇದೇ ಕಾಲೇಜಿಗೆ ಮುಕ್ತಿ PhD ಮಾಡೋದಕ್ಕೆ ಬರ್ತಾಳೆ. ಶಂಕರ್ ಕಾಲೇಜಿನಲ್ಲಿ ಮಾಡುವಂತ ದಾಂಧಲೆಗಳನ್ನ ಗಮನಿಸಿದಂತ ಮುಕ್ತಿ ಇವನನ್ನ ಹೇಗಾದ್ರೂ ಮಾಡಿ ಬದಲಾಯಿಸಬೇಕು ಅಂತ ಡಿಸೈಡ್ ಮಾಡಿ ಅವನ ಸ್ನೇಹವನ್ನ ಬೆಳೆಸ್ಕೊಳ್ತಾಳೆ. ಬಟ್ ಶಂಕರ್ ಆಕೆಯನ್ನ ಗಾಢವಾಗಿ ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮುಕ್ತಿ ಶಂಕರ್ ವಿಷಯದಲ್ಲಿ ತುಂಬಾ ಕ್ಲಿಯರ್ ಆಗಿರ್ತಾಳೆ. ಅವನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲ್ಲ ಅವಳಿಗೆ. ಕೊನೆಗೆ ಶಂಕರ್ನ ಅತಿರೇಕದ ಪ್ರೀತಿ ಎಲ್ಲಿಗೆ ಹೋಗ್ಮುಟ್ಟುತ್ತೆ ಅನ್ನೋದೇ ಸಿನಿಮಾದ ಸ್ಟೋರಿ. ಸಿನಿಮಾದ ಒಟ್ಟಾರೆ ಕತೆ ಪೇನ್ ಅಂಡ್ ಆಂಗರ್ ಮೇಲೆ ನಿಂತಿರುತ್ತೆ. ನಿರ್ದೇಶಕರು ಒಂದು ಬ್ಯೂಟಿಫುಲ್ ಸ್ಟೋರಿಗೆ ಏರ್ ಫೋರ್ಸ್ ಬ್ಯಾಕ್ ಡ್ರಾಪ್ ಅನ್ನ ಯೂಸ್ ಮಾಡಿದ್ದು ಗ್ರೇಟ್ ಐಡಿಯಾ ಅನ್ನಿಸ್ತು. ಸಿನಿಮಾ ಮುಗಿದ್ಮೇಲೆ ಇವರಿಬ್ರಲ್ಲಿ ಯಾರು ಮಾಡಿದ ತಪ್ಪು ಅನ್ನೋದನ್ನ ಪ್ರೇಕ್ಷಕರು ಡಿಸೈಡ್ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗೋದ್ ಗ್ಯಾರಂಟಿ. ಮೂವಿ ನೋಡ್ತಿರೋಷ್ಟೊತ್ತು ಇವರಿಬ್ಬರ ಮೇಲೆ ಅನುಕಂಪ ಮೂಡುತ್ತೆ. ಈ ಸಿನಿಮಾದ ನಿರ್ದೇಶಕರು ಧನುಷ್ ಮುಖದಲ್ಲಿ ಒಬ್ಬ ಭಗ್ನ ಪ್ರೇಮಿಯ ಲಕ್ಷಣಗಳಿದ್ದು ಅವರೇ ಈ ಸಿನಿಮಾಗೆ ಪರ್ಫೆಕ್ಟ್ ಚಾಯ್ಸ್ ಅಂತ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರಂತೆ. ಸಿನಿಮಾದಲ್ಲಿ ಇವರಿಗೆ 2 ಶೇಡ್ಸ್ ಇದ್ದು ಅವೆರಡನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಕಡೆ ಮುಖದಲ್ಲೇ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೆಷಲಿ ಆಂಗರ್ ಅಂಡ್ ಪೇನ್ ಇವೆರಡನ್ನೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರಕಾಶ್ ರೈ ಅವ್ರಿಗೂ ಕೂಡ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಕೃತಿ ಸನನ್ ಅವ್ರಿಗೂ ಕೂಡ ಒಳ್ಳೆ ತೂಕ ಇರುವಂತ ಕ್ಯಾರೆಕ್ಟರ್ ಸಿಕ್ಕಿದೆ. ರೆಹಮಾನ್ ಅವರ ಸಾಂಗ್ಸ್ ಹಾಗೂ BGM ಎರಡು ಇಂಪ್ರೆಸಿವ್ ಆಗಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್. ಸ್ಪೆಷಲಿ ಏರ್ ಫೋರ್ಸ್ ದೃಶ್ಯಗಳನ್ನ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಡೈರೆಕ್ಟರ್ ಆನಂದ್ ಎಲ್ ರಾಯ್ ಅವರು ರಾಂಜಾನದ ನಂತರ ಮತ್ತೊಂದು ಒಳ್ಳೆಯ ಪ್ರೇಮ ಕಥೆಯನ್ನ ಹೇಳಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಹೊಸ ರೀತಿಯ ಪ್ರೇಮ ಕಥೆಯನ್ನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಇದಾಗಿರುತ್ತೆ ತೇರೆ ಇಶ್ಕ್ ಮೇ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.